ನಮಸ್ಕಾರ. PMC ಕನ್ನಡ ವಾಹಿನಿ ವೀಕ್ಷಿಸುವಂಥ ಎಲ್ಲ ನನ್ನ ಆತ್ಮಬಂಧುಗಳಿಗೂ ಸ್ವಾಗತ ಸುಸ್ವಾಗತ. ಬ್ರಹ್ಮರ್ಷಿ ಪತ್ರಿಜಿ ಹಾಗೂ ಸ್ವರ್ಣಮಲ ಅಮ್ಮನವ್ರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ, ಒಂದು ಪತ್ರಿಜಿಯವರು ತಿಳಿಸಿರ್ತಕ್ಕಂಥ 5 ಫಿಂಗರ್ ಕಾನ್ಸೆಪ್ಟ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಆ ಒಂದು 5 ಫಿಂಗರ್ ಕಾನ್ಸೆಪ್ಟ್ನಲ್ಲಿ ಕೂಡ ಇಡೀ ನಮ್ಮ ಜೀವನದ ರಹಸ್ಯಗಳನ್ನು ಅವರು ಬರೀ ಒಂದು 5 ಬೆರಳುಗಳಲ್ಲಿ ತಿಳಿಸಿದ್ದಾರೆ. ಆ ಒಂದು 5 ಬೆರಳುಗಳನ್ನ ಒಂದೊಂದು ಕಾನ್ಸೆಪ್ಟಲ್ಲೂ ಒಂದೊಂದು ಜ್ಞಾನ ಇದೆ. ಆ ಜ್ಞಾನನೆಲ್ಲ ನಾವು ಒಂದು 5 ಫಿಂಗರ್ ಕಾನ್ಸೆಪ್ಟಿಂದ ನಾವು ತಿಳಿತಾ ಹೋಗೋಣ. ಈ ಒಂದು 5 ಫಿಂಗರ್ ಕಾನ್ಸೆಪ್ಟಲ್ಲಿ ಒಂದು ಮಾನವ ಜನ್ಮ ಹೇಗೆ ತಗೊಳ್ತಾನೆ ಅಂತಕ್ಕಂಥದ್ದನ್ನು ನಾವು ತಿಳಿತಾ ಹೋಗೋಣ. ಇಲ್ಲಿ ಬಿಫೋರ್ ಬರ್ತ್, ಆಫ್ಟರ್ ಬರ್ತ್, ಬರ್ತ್ ಟು ಟಿಲ್ ನೌ, ನೌ ಟು ಟಿಲ್ ಡೆತ್, ಆಫ್ಟರ್ ಡೆತ್. ಅಂದರೆ ಅರ್ಥ, ನಾವು ಫಸ್ಟ್ ಜನ್ಮ ತಗೊಂಡಾಗ, ಫಸ್ಟ್ ಜನ್ಮ ತಗೊಳ್ಳೋದಕ್ಕಿಂತ ಮುಂಚೆ ಇದು ಬಿಫೋರ್ ಬರ್ತ್. ನಾವು ಜನ್ಮ ತಾಯಿಯಿಂದ ಜನ್ಮ ತಗೊಳ್ಳೋದಕ್ಕಿಂತ ಮುಂಚೆ ಇರೋ ಸ್ಥಿತಿನ ಬಿಫೋರ್ ಬರ್ತ್. ಅಂದರೆ ನಾವು ತಾಯಿ ಗರ್ಭ ಬರೋದಕ್ಕಿಂತ ಮುಂಚೆ ನಾವು ಬೇರೆ ಹೈಯರ್ ವರ್ಲ್ಡ್ಸಲ್ಲಿರ್ತಕ್ಕಂಥದ್ದು, ಚೈತನ್ಯ ರೂಪದಲ್ಲಿರ್ತಕ್ಕಂಥದ್ದು. ಆ ಚೈತನ್ಯ ರೂಪದಲ್ಲಿದ್ದು ಒಂದು ತಂದೆ ತಾಯಿನ ನಾವೇ ಸೆಲೆಕ್ಟ್ ಮಾಡಿಕೊಂಡು, ಆ ಪರಿಸ್ಥಿತಿನ ಸೆಲೆಕ್ಟ್ ಮಾಡಿಕೊಂಡು, ಜಾಗನ, ಊರು ಎಲ್ಲ ನಾವು ಆಯ್ಕೆ ಮಾಡಿಕೊಂಡು, ನಾವು ಬರ್ತಕ್ಕಂಥ ಪ್ಲ್ಯಾನಿಂಗ್ ಇರುತ್ತಲ್ಲ, ಆ ಪ್ಲ್ಯಾನಿಂಗ್ ಬಂದು ಮತ್ತೆ ಒಂದು ತಾಯಿ ಗರ್ಭದಲ್ಲಿ ನಾವು ಆ ಭ್ರೂಣದಿಂದ, ಆತ್ಮದಿಂದ ಅದು ಇದ್ದಾಗ ಅದನ್ನು ಬಿಫೋರ್ ಬರ್ತ್ ಅಂತಾರೆ. ಮತ್ತು ಆ ಒಂದು 9 ಮಾಸಗಳು ಕಳೆದು ಮತ್ತು ಆ ಒಂದು ಜನ್ಮನ ನೀಡಿದ ಮೇಲೆ ಆಫ್ಟರ್ ಬರ್ತ್. ಅಂದರೆ ಆ ಒಂದು ನೋಡಿ, ಅಲ್ಲಿಂದ ಆ ಒಂದು ಪ್ರಯಾಣ ಅಂತಕ್ಕಂಥದ್ದು, ಆ ಜನನ ಅಂತಕ್ಕಂಥದ್ದು ಆಗ್ತದೆ. ಆವಾಗ ಬೇರೆ ವರ್ಲ್ಡ್ಸಿಂದ, ಒಂದು ತಾಯಿಯ ಒಂದು ಸಾಮ್ರಾಜ್ಯದಿಂದ ಮತ್ತೆ ಪ್ರಪಂಚದಲ್ಲಿ ಕಂಡುಬಿಟ್ಟು ನಮ್ಮ ಪ್ರಪಂಚವನ್ನು ನೋಡ್ತಕ್ಕಂಥದ್ದು ಆಫ್ಟರ್ ಬರ್ತ್. ಆ ಪ್ರಪಂಚ ನೋಡ್ತಾ ಆ ಚಿಕ್ಕ ಬಾಲ್ಯದಲ್ಲಿ ಅದಕ್ಕೆ ಅದು ಒಂದು ಬ್ರಹ್ಮಸ್ಥಿತಿಯಲ್ಲಿ, ಒಂದು ದೇವರ ಸ್ಥಿತಿಯಲ್ಲಿ ಇರ್ತದೆ ನಮ್ಮ ಆ ಒಂದು ಮಗು. ಆಮೇಲೆ ಆಫ್ಟರ್ ಬರ್ತ್ ಮತ್ತು ಬರ್ತ್ ಟು ಟಿಲ್ ನೌ ಅಂತಂದರೆ ಆ ಹುಟ್ಟಿದಾಗಲಿಂದ ಇಲ್ಲೇವರೆಗೂ, ಈ ಕ್ಷಣದವರೆಗೂ ನಾವು ಎಲ್ಲರೂ ಏನಿದ್ದೀವಿ ಇಲ್ಲೇವರೆಗೂ ಇರ್ತಕ್ಕಂಥದ್ದು. ಏನು ಮಾಡಿದ್ವಿ, ಆ ಮಗು ಇದ್ದಾಗಲಿಂದ ಆ ಮಗು ಬೆಳವಣಿಗೆ ಆಗ್ತಾ ಯುವಕನ ಆಯಿತು, ಮತ್ತು ವಿದ್ಯಾಭ್ಯಾಸ ಆಯಿತು, ಎಲ್ಲ ಆಗಿಬಿಟ್ಟು ಇಲ್ಲೇವರೆಗೂ ಈಗಿರ್ತಕ್ಕಂಥ ಸ್ಥಿತಿವರೆಗೂ ಟಿಲ್ ನಾವು ಇಲ್ಲೇವರೆಗೂ ಏನು ಮಾಡಿದ್ದೀವಿ ಅಂತಕ್ಕಂಥ ಒಂದು ಆ ಸಾಧನೆ ಎಲ್ಲ ಕೂಡ ಬರ್ತ್ ಟು ಟಿಲ್ ನೌ. ಅದಾದಮೇಲೆ ನೌ ಟು ಟಿಲ್ ಡೆತ್. ಅಂದರೆ ಇಲ್ಲೇವರೆಗೂ ನೋವು ಆಯಿತು, ನೋವಿಂದ ಅಲ್ಲಿಂದ ಮತ್ತು ಕೊನೆಯ ಕ್ಷಣಗಳವರೆಗೂ ಕೂಡ ಆ ಮರಣ ಅಂತಕ್ಕಂಥದ್ದು ಬಾಡಿ ವೆಕೆಟ್ ಮಾಡೋವರೆಗೂ ಕೂಡ ಈ ಒಂದು ಹಂತದಲ್ಲಿ ಏನು ಮಾಡಿದ್ರಿ. ಅಂದರೆ ಒಂದೊಂದು ಹಂತ ಯಾಕೆ ಹೇಳಿದ್ದಾರೆ ಅಂದರೆ, ಆಯಾ ಹಂತದಲ್ಲಿ ಏನೇನು ಸಾಧನೆ ಮಾಡಬೇಕು ಅದನ್ನು ಮಾಡಬೇಕು, ಅದನ್ನು ನಾವು ಸಮಯ ವ್ಯರ್ಥ ಮಾಡಬಾರ್ದು ಅಂತಕ್ಕಂಥದ್ದು ಈ ಒಂದು 5 ಫಿಂಗರ್ ಕಾನ್ಸೆಪ್ಟಲ್ಲಿದೆ. ಆವಾಗ ಫ್ರಮ್ ನೌ ಟು ಟಿಲ್ ದೆಟ್ ಅಂದರೆ ಸಾಯೋವರೆಗೂ ಕೂಡ ಏನು ಮಾಡಬೇಕು ಅಂದರೆ, ಆ ಒಂದು ಕೊನೆ ಕ್ಷಣವರೆಗೂ ಕೂಡ ನಾವು ಕೊನೆಯ ಕ್ಷಣದಲ್ಲಿ ಯಾವ ಸ್ಥಿತಿಲಿ ಇರ್ತೀವೋ, ಯಾವ ಮೆಂಟಾಲಿಟಿ ಇರುತ್ತೋ, ಯಾವ ಜ್ಞಾನ ಇರ್ತೀವೋ ಅದ್ರ ಮೇಲೆ ಮತ್ತೆ ನಾವು ಆಫ್ಟರ್ ಡೆತ್ತು ಒಂದು ಸ್ಥಿತಿ ಆಧಾರಿತ ಆಗಿರುತ್ತೆ. ಆಮೇಲೆ ಟಿಲ್ ಡೆತ್ವರೆಗೆ ಆಯಿತು. ಟಿಲ್ ಡೆತ್ ಆದಮೇಲೆ ಆಫ್ಟರ್ ಡೆತ್. ಸೊ ಇಲ್ಲಿವರೆಗೂ ನಾವು ಡೆತ್ವರೆಗೂ ಏನು ಮಾಡಿದ್ವಿ, ಏನೇನು ಸ್ಥಿತಿಗಳಲ್ಲಿದ್ವಿ. ಆಫ್ಟರ್ ಡೆತ್ ಅಂದರೆ ನಾವು ಶರೀರ ಹೊರಟೋದ್ಮೇಲೆ ನಂತರ ಆ ಬಾಡಿ ವೆಕೆಟ್ ಮಾಡಿದ ನಂತರ ಯಾವ ಸ್ಥಿತಿಲಿ ಇರುತ್ತೆ, ಇಲ್ಲಿಗೆ ಹೋದ ನಂತರ ಮೇಲೆ ಹೈಯರ್ ವರ್ಡ್ಸ್ಗೆ ಯಾವ ವರ್ಡ್ಸ್ಗೆ ನಾವು ಹೋಗ್ಬೋದು, ಅದೆಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಕೊನೆಯ ಕ್ಷಣದವರೆಗೂ ನಾವು ಯಾವ ಕೆಲಸಗಳನ್ನ, ಯಾವ ಒಂದು ಚೈತನ್ಯ ಇರ್ತೀವೋ ಅದು ಆಫ್ಟರ್ ಡೆತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಫ್ಟರ್ ಡೆತ್ ನಾವು ಯಾವ ವರ್ಲ್ಡ್ಸ್ಗೆ ಹೋಗ್ತೀವಿ, ನಾವು ಅಲ್ಲಿ ನಮ್ಮ ಕೆಲಸ ಏನಿದೆ ಅಂತಕ್ಕಂಥದ್ದನ್ನು ಇದಾಗಿದೆ. ಈ ರೀತಿ ಈ 5 ಫಿಂಗರ್ ಕಾನ್ಸೆಪ್ಟಲ್ಲಿ ಕೂಡ ನಾವು ಎಲ್ಲ ಒಂದು ಜೀವನ ಅಡಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.